ಗಿಡ ಇದು ಅಂಕೋಲೆ ಅಂತ ಹೆಸರು. ಅಂಕೋಲೆ ಏನು ಈ ಗಿಡದ ವಿಶೇಷತೆ? ಈ ವಿಶೇಷತೆ ಅಂತಂದರೆ ಹುಚ್ಚುನಾಯಿ ಕಚ್ಚಿದರೆ ಇದರ ತೊಗಟೆಯನ್ನು ಕಿಲುಬಿದ ನೀರಿನಲ್ಲಿ, ತಾಮ್ರದ ಪಾತ್ರೆಯಲ್ಲಿ ಹಾಕಿದ ನೀರಿನಲ್ಲಿ ತೆಗೆದು ಗಂಧ ಮಾಡಿ ಕುಡಿಸ್ಬಿಟ್ರೆ 70% ಕ್ಯೂರ್ ಆಗತ್ತೆ ಅಂತ. 99 ಅಲ್ಲ, 70% ಕ್ಯೂರ್ ಆಗತ್ತೆ. ಅಷ್ಟು ಅದ್ಭುತವಾದಂಥದ್ದು. ಪಾಯ್ಸನ್ನು, ವಿಷ, ಆಹಾರದಲ್ಲಿ ವಿಷ ಸೇರಿದರೆ ಈ ಅಂತೂ ತುಂಬ ಒಳ್ಳೆಯ ಒಂದು ಸಸ್ಯ ಇದು. ನಮ್ಮ ರಾಜರ ಕಾಲದಲ್ಲಿ ಈ ರೀತಿಯಾಗಿ ವಿಷಗಳನ್ನ ನಿರ್ಮೂಲನೆ ಮಾಡ್ತಾ ಇದ್ದಿದ್ದಲ್ವಾ, ನೀರಿಗಾಗಿರ್ಬೋದು, ಮತ್ತೆ ವೈದ್ಯಕೀಯ ಪದ್ಧತಿಯಲ್ಲಿ ಬಳಸ್ತಾ ಇದ್ರು. ಅಂದರೆ ಅಲ್ಲಿ ಶತ್ರುನಾಶಕ್ಕೆ ವಿಷ ಬಳಕೆ ಮಾಡಿದ್ದು ಇದೆ. ಶತ್ರುನಾಶಕ್ಕಾಗಿ ವಿಷ ಬಳಕೆ ಮಾಡಿದ್ದನ್ನು ನಾವು ಪೂತನಿ ಅಂತ ಹೇಳ್ತೇವೆ. ಅವಳ ದೇಹವೇ ವಿಷವಾಗಿತ್ತು ಕೃಷ್ಣನ ನಾಶಕ್ಕೆ ಮಾಡಲಿಕ್ಕಾಗಿ. ಹಾಗಾಗಿ ಅದನ್ನು ತನ್ನ ದೇಹವನ್ನು ಬಳಸ್ಕೊಳ್ಳಿಕ್ಕೆ ಬಂದಳು ಅಲ್ವಾ. ವಿಷ ಹಾಕುವಂಥದ್ದು, ಆಹಾರದ ಮೂಲಕ ವಿಷ ಹಾಕಿ ಶತ್ರುನಾಶ ಮಾಡುವಂಥದ್ದು ಕೂಡ ಇತ್ತು. ಅದು ರಾಜತಂತ್ರದಲ್ಲಿ ಬರುವಂಥದ್ದು. ಪ್ರತಿತಂತ್ರವೂ ಬೇಕಲ್ಲ, ಅದಕ್ಕೆ ನಾವು ಮದ್ದು ಹಾಕೋದು ಅಂತ ಹೇಳ್ತೇವೆ, ಕೈ ಮುಸುಕು ಅಂತ ಹೇಳ್ತೇವೆ. ಕೈ ಮುಸುಕು ಅದಕ್ಕೆ ಪ್ರತಿತಂತ್ರವೂ ಬೇಕಲ್ಲ, ಬರೀ ಒಂದು ತಂತ್ರ ಇದ್ರೆ ಸಾಲದು. ಪ್ರತಿತಂತ್ರ ಅಂತಂದರೆ ಅದಕ್ಕೆ ಏಕಮೂಲಿಕ. ಇದನ್ನು ನಾವು ಬಳಸಿಬಿಟ್ರೆ, ಇದನ್ನು ತೆಗೆದು ನೀರಿನಲ್ಲಿ ತೆಗೆದು ಕುಡಿಸಿಬಿಟ್ರೆ ಸಂಪೂರ್ಣವಾಗಿ ಹೋಗ್ಬಿಡ. ಹಾಗಾದರೆ ಇದು ಸರ್ವ ರೋಗಗಳಿಗೂ ಸಂಜೀವಿನಿ. ಅದು ವಿಷಹರ ಅಂತ. ವಿಷಹರ. ಇದರ ಹಣ್ಣು ಕೂಡ ಭಾಳ ರುಚಿ. ಆದರೆ ಕಾಡು ಪ್ರಾಣಿಗಳು ತಿನ್ಲಿಕ್ಕೆ ಸಿಗೋಕ್ಕೆ ಬಿಡೋದಿಲ್ಲ. ಹಣ್ಣು ರುಚಿ, ಒಂದು ರೀತಿಯ ಕೆಂಪನೆಯ ಹಣ್ಣು ಬಿಡುತ್ತೆ. ಮತ್ತು ಅದರ ಬೀಜದ ಎಣ್ಣೆಯನ್ನು ಇಂದ್ರಜಾಲ ಮಹೇಂದ್ರಜಾಲದಲ್ಲಿ ಬಳಸಿದ್ದನ್ನು ಕೂಡ ನಾವು ನೋಡ್ಬೋದು. ಕೇರಳದಲ್ಲಿ ಇದು ಮರದ ರೀತಿಯಲ್ಲಿರುತ್ತೆ. ಇದು ನಮ್ಮಲ್ಲಾದರೆ ಒಂದು ರೀತಿ ಆಚೆ ಪಕ್ಕ ಬಳ್ಳಿಯೂ ಅಲ್ಲ, ಆಚೆ ಮರವೂ ಅಲ್ಲ, ಆ ಜಾತಿ ವರ್ಗಕ್ಕೆ ಸೇರಿದ ಸಸ್ಯ ಇದು. ಓಕೆ, ಇವಾಗ ಅರಮನೆ ಯಾವ ಭಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮುಂದೆ ಹೋಗೋಣ, ನಡೀರಿ. ಈ ಕಡೆ ಹೋಗೋದಾ? ಅಂದ್ರೆ ಇಲ್ಲಿ ಅರಮನೆ ಇದೆ, ಕೋಟೆ ಇದೆ ಅಂತ ಹೇಳಿ ಹೇಗೆ ಗೊತ್ತಾಯ್ತು ಜನರಿಗೆ? ಇಲ್ಲಿ ಹುಟ್ಟಿ ಬೆಳೆದವರಿಗೆ ಎಲ್ಲದೂ ಗೊತ್ತಿದ್ದಿದ್ದ ವಿಷಯವೇ ಸಿಗಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕಾಂಕ್ರೀಟ್, ಕಲ್ಲು ಮತ್ತೆ ಜಂಬಿಟ್ಕೆ. ನನ್ನ ಲೆಕ್ಕದಲ್ಲಿ ಏನಾದ್ರು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ನೀರಿನ ತೊಟ್ಟಿಯೂ ಆಗಿರೋ ಸಾಧ್ಯತೆ ಇದೆಯಾ ಅಂತ ಅನಿಸುತ್ತೆ ಅಲ್ವಾ. ಕ್ಲೀನಾಗಿ ಈ ಥರ ಇದ್ದಿದ್ದು ನೋಡಿದರೆ ಒಂದು ನೀರಿನ ತೊಟ್ಟಿ ಆಗಿರಲಿಕ್ಕೂ ಸಾಧ್ಯ. ಯಾವುದು ಆದರೆ ಅದು ಏನಾಗಿದೆ ಗೊತ್ತಾ,